ಧಿಕ್ಕಾರ, ತಾಲೂಕು ಪಂಚಾಯತಿಗೆ ಧಿಕ್ಕಾರ, ಗ್ರಾಮ ಪಂಚಾಯತಿ ಕಾರ್ಯಾಲಯ ತೆರೆಯಲೇಬೇಕು, ಮುದಿಗೆರೆಯಲ್ಲಿ ಗ್ರಾಮ ಪಂಚಾಯತಿ ತೆರೆಯಲೇಬೇಕು. 32 ವರ್ಷಗಳಿಂದ ಮುದಿಗೆರೆ ಗ್ರಾಮಸ್ಥರು ವಂಚಿಸಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ, ಸಂವಿಧಾನಬದ್ಧ ಹಕ್ಕನ್ನು ಕಿತ್ತುಕೊಂಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ಧಿಕ್ಕಾರ, ಆಚರಣೆಗೆ ಪರೋಕ್ಷ ಬೆಂಬಲ ಕೊಡ್ತಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಸೋತೆ ಇಲ್ಲ ಸೋಲೋದಿಲ್ಲ, ಸೋತೆ ಇಲ್ಲ ಸೋಲೋದಿಲ್ಲ. ರಕ್ತವನ್ನೇ ಚೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಸಂಘರ್ಷ ಸಂಯೋಜಿತ ಸಂಸ್ಥೆಯ ಹೋರಾಟಕ್ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಗ್ರೂಪ್ ಫೋಟೋ ತಗೋ. ನಾನು MLA ಆದಾಗ ನಿಮ್ಮ ಗ್ರಾಮನ ದತ್ತು ತಗೊಂತೀನಿ ಅಂತ ಹೇಳಿದ್ದೆ. ನಾನು ಮುಂದುವರೆದಿದ್ರೆ ಅದು ಕಂಟಿನ್ಯೂ ಆಗಿರೋದು ಆಗಲಿಲ್ಲ. ಆದರೂ ನಾನು ನಿಮ್ಮ ಜೊತೆ ಇದ್ದೀನಿ. ಕಷ್ಟ ಸುಖಗಳಿಗೆ ನಾನು ಮಾತಾಡಿ, ನಮ್ಮೂರೇ, ಯಾಕಂದ್ರೆ ಎಲ್ಲ 100ಕ್ಕೆ 100 ನಮ್ಮ ಜನ ಇರೋದಲ್ಲಿ. ನಮಗೆ ನ್ಯಾಯ ಬೇಕು ಅಂತ ನೀವು ಓಡಾಡ್ತಾ ಇದ್ದೀರಿ. ಆದರೆ ಈಗ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 1993 ಗೆಜೆಟ್ ಆಗಿದೆ. ಮುದಿಗೆರೆ ಮಜರಾ ಗಡ್ಡೂರು ಅಂತ ಆಗಿದೆ 93. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡ್ ಬಂದಿದೆ. ನಾನು ಅಲ್ಲಿ ಮೀಟಿಂಗ್ ಮಾಡಿದ್ದೀನಿ ಆಫೀಸಲ್ಲಿ, ಪಂಚಾಯತ್ ಆಫೀಸಲ್ಲಿ 1-2-3 ಸಾರಿ. ಆಮೇಲೆ ಒಂದು ಸ್ಥಳಾಂತರ ಮಾಡಬೇಕು, ಇರೋದು ಸರಿ ಇಲ್ಲ ಬಿಲ್ಡಿಂಗು ಅಂತ ಹೇಳಿದಾಗ ಆ ಬಿಲ್ಡಿಂಗ್ ಬಹಳ ಶಿಥಿಲ ಆಗಿತ್ತು, ಹಾಳಾಗೋಗ್ಬಿಟ್ಟಿದೆ. ಹೊಸದಾಗಿ ಕಟ್ಬೋಣ ಅಂತ ಅಂದ್ಬಿಟ್ಟು ಒಂದು ಗುದ್ಲಿ ಪೂಜೆ ನಾನು ಮಾಡಿದೆ. ಎಲ್ಲಿ? ಮುದಿಗೆರೆ, ಅದಕ್ಕೆ ಮಧ್ಯ 500 ಮೀಟರ್ ಏನೋ ಇದೆ. ಅದು ಮಧ್ಯೆ ಫಾರೆಸ್ಟ್ ಆಫೀಸ್ ಇದೆಲ್ಲ, ಅಲ್ಲಿ ಮಾಡಿದೆ. ಅವ್ರು ಚೇರ್ಮನ್ ಇದ್ರ ಲೇಡಿ, ಯಾರು ಅದು ಭಾರತಿ, ನಾವು ಅವ್ರ ಕೈಲೇ ಪೂಜೆ ಮಾಡಿಸಿ ನಾವೆಲ್ಲ ಒಟ್ಟಿಗೆ ಅಲ್ಲಿ ಪೂಜೆ ಮಾಡೋದು. ಹಂಗೆ ಮುಂದುವರೆದು ಅವಾಗೇನು ಯಾರ್ದು ಆಕ್ಷೇಪಣೆ ಇರಲಿಲ್ಲ. ಈಗ ನಾನು ಏನೋ ಮಾಡ್ತಾರೆ ಸಾಹೇಬರು, ಕೆಲಸಗಳು ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾರೆ ಅಂತ ಸುಮ್ಮನೆ ಇದ್ರು, ಯಾರೂ ಚಕಾರಿತಿರಲಿಲ್ಲ ಅವಾಗ. ಈಗ ಇದು ಸಮಸ್ಯೆ ಉದ್ಭವ ಆಗಿದೆ. ಈಗ ನೀವು ಇಲ್ಲಿ ಮೊದಲೇ ಚರ್ಚೆ ಮಾಡಿದ್ರೆ ನಂತರ ಇಷ್ಟೊತ್ತಿಗೆ ಏನಾದರೂ ಒಂದು ಇತ್ಯರ್ಥ ಮಾಡುವಂತ ಒಂದು ಇದು ಸಿಗ್ಬೋದಾಗಿತ್ತು, ಪರಿಹಾರ. ಬಟ್ ಈಗಲೂ ಪರಿಹಾರ ನಾವು ಮಾಡಲೇಬೇಕು, ಅದನ್ನ ಇತ್ಯರ್ಥ ಮಾಡಲೇಬೇಕು. ಇದೊಂದು ಸಮಯ. ನೀವು 11 ದಿವಸದಿಂದ ಕುತ್ಕೊಂಡು, ನಾನು ಮೀಡಿಯಾದಲ್ಲಿ ನೋಡಿದೆ, DC ಬಂದಿದ್ದು, ಆಮೇಲೆ ನಿಮ್ಮ ಇವರು MLA ಅವರು ಬಂದಿದ್ದು ಎಲ್ಲ ನಾನು ನೋಡಿದೆ. ಇಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಇಲ್ಲಿ ಅಂತ. ನಾನಿದ್ದಾಗ ಇಷ್ಟೊಂದು ಧರಣಿಗಳು ಅವು ಇವಕ್ಕೆ ಅವಕಾಶ ಇರಲಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೆ. ನಮ್ಮ ಸಂಘ ವಿಜಯ್ ಕುಮಾರ್ ಒಂದ್ಸರಿ ಹೇಳಿದೆ, ನಾನು ಯಾರಂತ ತಿಳ್ಕೊಂಡಿದ್ಯಾ, ನೀನು DSS, ನಾನು DSS, ಏನೋ ನೀನು ಸುಮ್ಮನೆ ಅವೆಲ್ಲ ಮಾಡ್ಕೋಬೇಡ, ಏನಿದೆ ನಾ ಥರ ಬಾ, ಈ ಧರಣಿಗಳು ಅವು ಇವು ಮಾಡಬೇಡ ಅಂತೇಳಿ. ಬಟ್ ನೀವು ಮಾಡೋದ್ರಲ್ಲಿ ಏನೋ ಒಂದು ಅರ್ಥ ಇದೆ. ಇದು ಮುದಿಗೆರೆಗೆ ಒಂದು ಪಂಚಾಯಿತಿ ನಾವು ತರಬೇಕು, ವರ್ಗಾವಣೆ ಮಾಡಬೇಕು, ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ. ಈಗ ದೊಡ್ಡ ಪಂಚಾಯಿತಿ ಇಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ 24 ಮೆಂಬರ್ಸ್ ಇದಾರಲ್ಲಪ್ಪ, 20 ಮೊದಲನೇದು ಯಾವುದು? ಮೊದಲನೇದು ಗುಮ್ಕಲ್. ಒಂದು ಡಿಫರೆನ್ಸ್ ಕರೆಕ್ಟ್. ನಾನು ಅದೇ ಗುಂಪಲ್ಲಿ ದೊಡ್ಡದು ಅಂತ ಹೇಳಿದೆ, ಇದು ದೊಡ್ಡದು ಅಂತ ಭತ್ತ ಯಾರ ಮಾತಾಡ್ಕೊಂಡ್ ಬಂದೆ. ಸೊ 23 ಜನ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಮ್ಮವರ ರಿಸರ್ವೇಶನ್ ಇವರೇ ಇದ್ದಾರೆ ಜಾಸ್ತಿ. ನಮ್ಮ ಪ್ರಕಾಶ್ ಇದ್ದಾರೆ, ಇಲ್ಲಿ ಪ್ರಕಾಶ್ ಇಲ್ಲೇ ಇದ್ದಾರೆ, ಗಡ್ಡೂರು ಪ್ರಕಾಶ್. ಇವರು ಆವತ್ತಿಂದನೂ ಪಾಪ ಅವರು ಕೆಲಸ ಕಾರ್ಯಗಳಿಗೆ ಬಹಳ ಸಪೋರ್ಟ್ ಕೊಡ್ತಾರೆ, ಯಾರೇ ಆಗಲಿ. ನಮ್ಮ ಗಡ್ಡೂರು ಪ್ರಕಾಶ್ ಅವರು. ಸೊ ಅವರು ನಾನು ಬರಕ್ಕೆ ಹೇಳಿದೆ, ಬರ್ಬಿಡಪ್ಪ, ಇಲ್ಲಿ ಬರ್ತಾ ಇದ್ದೀನಿ, ಇದು ಇತ್ಯರ್ಥ ಮಾಡಲೇಬೇಕು, ನಾವು ಹಂಗೆ ಬಿಟ್ಟರೆ ಆಗೋದಿಲ್ಲ ಅಂತ. ಪೂರ್ಣ ಬೆಂಬಲ ಅವ್ರದ್ದಿದೆ, ಮಾಡೋಣ ಸರ್, ಹಂಗೇನಿಲ್ಲ ಅಂತ. ಏನಾಗಿದೆ, ಇದನ್ನ DC ಹತ್ರ ಮಾತಾಡಬೇಕು. DC ಫೈನಲ್ ಅಥಾರಿಟಿ. ಇಲ್ಲಿ ನಮ್ಮ ಇವರು ರಿಪೋರ್ಟ್ ಕೊಡಬೇಕು. ಆಲ್ರೆಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ರಿಪೋರ್ಟು ಒಪ್ಬೇಕಲ್ಲ ಅವರು. ಯಾರು? ಇವ್ರು ನಮ್ಮ ಸರ್ವೇಶ್ ಅವರು, ಅವ್ರ ಜವಾಬ್ದಾರಿ ಇದೆ. ಅವ್ರು ಕೊಡ್ಬೇಕಾದ್ರೆ ಗ್ರಾಮಸ್ಥರ, ಎಲ್ಲ ಗ್ರಾಮಸ್ಥರ ಒಂದು ಅಭಿಪ್ರಾಯ ತಗೋಬೇಕು. ಆಮೇಲೆ ಮೆಂಬರ್ಗಳು, ಪಂಚಾಯಿತಿ ಮೆಂಬರ್ಗಳೆಲ್ಲ ಸೇರಿ ರೆಸೊಲ್ಯೂಷನ್ ಮಾಡಿ
CEO ಕೊಡಬೇಕು. CEO ಅಂದ್ರೆ ಇವ್ರ ಮುಖಾಂತರ CEO ಕೊಡಬೇಕು. ಆಮೇಲೆ DC ಹೋಗ್ಬೇಕು. ಆಮೇಲೆ ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ DC ಸುಪ್ರೀಂ ಅವ್ರು ಏನ್ ಮಾಡ್ತಾರೆ ಆರ್ಡರ್ ಮಾಡಬೇಕು. ಮಾಡಿ ಸರ್ಕಾರಕ್ಕೆ ಹೋಗಿ ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಇಷ್ಟು ಕೆಲಸ ಇದೆ. ಇದು ಟೈಮ್ ಹಿಡಿಯುತ್ತೆ. ಇದಕ್ಕೆಲ್ಲ ಸ್ವಲ್ಪ ಓಡಾಡಿ ಎಲ್ಲ ಗ್ರಾಮಗಳಲ್ಲಿ ಬೇಕಾದ್ರೆ ಹೋಗೋಣ, ಹೋಗ್ಬಿಟ್ಟು ಅವ್ರ ಮನೆ ಹೊಲಿಸಿ ಎಲ್ಲ ನಾನು ಮಾಡೋದಕ್ಕೆ ತಯಾರಿದ್ದೀನಿ. ನೀವು ಹಿಂಗೆ ಕುತ್ಕೊಂಡು ದಿನಗಟ್ಟಲೆ ಅದು ಟೈಮ್ ತಗೊಳುತ್ತೆ. ಇದು ಕುತ್ಕೊಂಡು ಕಾಲ ಕಳೆ ಬದಲು ಅಲ್ಲಿ ಹೋಗಿ ಜನಗಳನ್ನ ಹತ್ರ ಮಾತಾಡಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಸದ್ಯಕ್ಕೆ ತಾತ್ಕಾಲಿಕವಾಗಿ ಇದನ್ನ ನಿಲ್ಲಿಸಿ ಏನಿದೆ ಹೋರಾಟ ಅನಿರ್ದಿಷ್ಟ ಅಂತ ಮಾಡೋದ್ ಬದಲು ಇವತ್ತು ಕೊನೆ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ನಿಮ್ಗೆ ಇದ್ರೆ ನೋಡಿ, ನಾನು ಹೇಳಿದ ಮಾತು ತಪ್ಪಲ್ಲ. ನಮ್ಮ ಸತೀಶ್ಗೂ ಗೊತ್ತು, ನಮ್ಮ ಮೆಕ್ಯಾನಿಕ್ಗೂ ಗೊತ್ತು, ನಮ್ಮ ಜನಾಂಗಕ್ಕೆ ಸೈಟ್ ಕೊಡ್ಬೇಕಂತ ನಾನು ಎಷ್ಟು ಕೆಲಸ ಮಾಡಿದೆ CMC ಕಡೆಯಿಂದ, ಅವೆಲ್ಲ ಗೊತ್ತಲ್ಲ. ಈಗಲೂ ಅದು ಬಿಡಬೇಡಿ. ಯಾರು ಇಲ್ಲ ಅಂದ್ರೆ ಅಲ್ಲಿ ಹೋಗಿ ನಾವು ಆಕ್ಯುಪೈ ಮಾಡೋಣ, ಮನೆಗಳು ಕಟ್ಕೊಳ್ಳೋಣ, ರೆಗ್ಯುಲೈಸ್ ಮಾಡ್ಕೊಡ್ತಾರೆ. ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ನಾನು ಇದೀನಲ್ಲ. ಏನು ಮೆಕ್ಯಾನಿಕ್ ಅದನ್ನ ಮಾಡ್ಲೇಬೇಕು, ನಮ್ಮವ್ರಿಗೆ ಕೊಡ್ಲೇಬೇಕು. ಅಮೆರಿಕನ್ ನಗರದ ತರ ಗೊತ್ತಲ್ಲ, ಹೊಸದಾಗಿದೆಯಲ್ಲ ಅಲ್ಲಿ. ಈಗ ಹೆಣ್ಮಕ್ಳೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಾ, 10 ದಿವಸ 11 ದಿವಸದಿಂದ ಇಲ್ಲಿ ಇದ್ದೀರಾ. ಈಗ ಇದು ಕಾನೂನು ಚೌಕಟ್ಟಿನಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆ ಇದು. ಅದಕ್ಕೆ ನೀವೆಲ್ಲ ಸಹಕಾರ ಮಾಡಿ, ಅವ್ರಿಗೂ ಇವ್ರಿಗೂ ಎಲ್ಲ ಅನುಕೂಲವಾದ ಜಾಗದಲ್ಲಿ ಎಲ್ಲ ಚರ್ಚೆ ಮಾಡಿ ಅಭಿಪ್ರಾಯ ತಗೊಂಡು ಗ್ರಾಮಸ್ಥರಿಂದ ಎಲ್ಲ ಗ್ರಾಮಗಳು, ಎಷ್ಟು ಗ್ರಾಮ ಇದೆ ಅದು ಒಟ್ಟು 26 ಗ್ರಾಮಗಳಿದೆ. 26 ಗ್ರಾಮ ಜನಗಳ ಅಭಿಪ್ರಾಯ ತಗೊಳ್ಳೋಣ. ಎಲ್ಲ ಗ್ರಾಮದಲ್ಲೂ ನಮ್ಮ ಜನಾಂಗ ಇದ್ದೇ ಇದೆ. ಮುಡಿಗೆರೆ 100%. ನಮ್ಮ ಜನಾಂಗ ಇಲ್ದಿದ್ದು ಊರು ಇಲ್ಲೇ ಇಲ್ಲ. ನಮ್ಮ ಜನಾಂಗ ಇಲ್ದಿದ್ದು ಊರೇ ಇಲ್ಲ. ನಾವು ನಮ್ಮವ್ರು ಬೇಕಲ್ಲ ಎಲ್ಲದಕ್ಕೂ ಸಪೋರ್ಟ್ಗೆ, ಅವರು ಹೊಲ ಉಳ್ಳಕ್ಕೆ ಮಾಡಕ್ಕೆ ಸಪೋರ್ಟ್ ಎಲ್ಲ ಅವತ್ತಿಂದ ಬಂದ್ಬಿಟ್ಟಿದೆ ರೂಢಿ ಅದು ಅಲ್ವಾ. ನಾವು ಬೇಕು, ನಮ್ಮ ಸಹಾಯ ಬೇಕೇ ಬೇರೆಯವ್ರಿಗೆ. ಹಂಗಾಗಿ ನಮ್ಮನ್ನೇನೋ ಅವರು ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಯಾಕೆ ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನನ್ನ ವಿಷಯದಲ್ಲಂತೂ ಎಲ್ಲ ಸಪೋರ್ಟ್ ಮಾಡ್ತಾರೆ ನನ್ನ ನಂಬಿಕೆ ಇದೆ. ಯಾರು ಬೇರೆ ಜನಾಂಗದವರು. ಆ ವಿಶ್ವಾಸದಿಂದ ನಾನು ನಿಮಗೆ ಮಾತು ಕೊಡ್ತೀನಿ. ನಾವು ಇತ್ಯರ್ಥ ಮಾಡೋಕ್ಕೆ ಸಮಯಾವಕಾಶ ಬೇಕು, ಟೈಮ್ ಕೊಡಿ. ನಾನು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಗ್ರಾಮಗಳ ಹತ್ರ ಲೀಡರ್ಸ್ ಹತ್ರ ನಾನು ಮಾತಾಡ್ತೀನಿ. ಆಮೇಲೆ ನಿರ್ಣಯ ಮಾಡೋಣ. ಆಮೇಲೆ ಇದಕ್ಕೆ ಮೊದಲು DC CEO ಹತ್ರ ನಾನು ಮಾತಾಡ್ತೀನಿ. ನಾನು ಯಾವುದೇ ವಿಷಯಕ್ಕೆ DCಗೆ ಮಾತಾಡಿ ಇದು ಮಾತಾಡೋಕ್ಕಾಗಿಲ್ಲ. CEO ನನ್ಗೆ ಗೊತ್ತಿರೋರೆ. ನಾನು ಅಂಬೇಡ್ಕರ್ ನಿಗಮದಲ್ಲಿದ್ದಾಗ ನನ್ನ ಹತ್ರ ಇದ್ರವರು ಯಾರು CEO ಜಿಲ್ಲಾ ಪಂಚಾಯತ್. ಮೊನ್ನೆ ಏನಕ್ಕೆ ಫೋನ್ ಮಾಡಿದಾಗ, ಸರ್ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಲ್ಲ ಸರ್ ಅಂದರು. ಅವರು ಏನು ತೊಂದರೆ ಇಲ್ಲ, ಅವರು ನಮ್ಮ ಜನಾಂಗದ ಪರವಾಗಿ ಇದ್ದಾರೆ. DCನೂ ಒಳ್ಳೆಯವರೇ. DC ರವಿ ಅಲ್ಲ, ಅವರು ಒಳ್ಳೆಯವರೇ. ನಮ್ಮ ಇನ್ನೇನು ಇವ್ರು ಹೇಳಂಗಿಲ್ಲ, ಇವರು ನಮ್ಮ ಫೇವರೇ. ಯಾರು ನಮ್ಮ ಸರ್ವೇಶ್ ಅವರು ಪಾಪ ಯಾವುದು ಅಷ್ಟೇ ಒನ್ ಸೈಡೆಡ್ ಇಲ್ಲ. ಅವರು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವತ್ತಿನ ನೋಡಿ ಅವ್ರು ಮುಂದೆ ಹೋಗೋದಲ್ಲ, ನಾನೇ ಅವ್ರನ್ನ ಹಾಕಿದ್ದು, ಹಿಂಗೆ ಕಂಟಿನ್ಯೂ ಹಾಕೊಂಡು ಬಂದಿದ್ದಾರೆ ಸರ್ವೇಶ್ ಅವ್ರನ್ನ. ನನ್ನ ಶಿಷ್ಯ. ಅವ್ರು ಚೆನ್ನಾಗಿ ಕೆಲಸ ಗೊತ್ತು, ಅವ್ರಿಗೆ ಚೆನ್ನಾಗಿ ಕಲ್ತಿದ್ದಾರೆ. ಆಮೇಲೆ ಯಾರನ್ನೇ ಕೇಳಿ, ಯಾವ ಜನದ ವರ್ಗ ಕೇಳಿದ್ರು ಅವ್ರು ಒಪ್ಕೊಂತಾರೆ. ಇಂಥ ಜನ ಅಂತಲ್ಲ, ಇವನ್ ನಮ್ಮ ಜನದಿಂದ ಇರೋ ಎಲ್ಲ ಜನಾಂಗದ ಅಂತ ಅಧಿಕಾರಿ ಇವರು ಇರ್ಬೋದು, ನಮ್ಮ CMC ಶ್ರೀಧರ್ ಇರ್ಬೋದು, ಇವರಲ್ಲಿ ನಾನಿದ್ದಾಗಿದ್ದವರು ಇನ್ನೂ ಇದ್ದಾರೆ. ಸೊ ಅದು ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಬೇರೆಯವರು ಹೋಗ್ತಾರೆ. ಈಗ ತಹಸೀಲ್ದಾರ್ ಆಫೀಸಲ್ಲಿ ನೋಡಿದ್ರೆ ವರ್ಗಾವಣೆ ಆಯ್ತು ಅಂತ ಕಡೆ ನೀವೆಲ್ಲ ಮಾಡ್ಲೇಬೇಕು. ಕೆಲವು ಬಹಳ ದಂಧೆ ಆಗ್ಬಿಟ್ಟಿದೆ ಅಲ್ಲೆಲ್ಲ. ಅದು ಹೋರಾಟ ಮಾಡಿ ಅಂತ ಹೇಳಲ್ಲ, ಏನೋ ಇದ್ರೆ ಹೇಳಿ ನಾವು ಬಗೆಹರಿಸೋಣ ಹೇಳ್ಬಿಟ್ಟು ಅವ್ರಿಗೆ ಬಂದು. ನಮ್ಮ ತಾಲೂಕು ಲೇಡಿನೇ ಅಮ್ಮ ತಹಸೀಲ್ದಾರು ಇದೇ ತಾಲೂಕಿನಾದ್ರಿಂದ ನಾವು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ವಿಷಯಗಳು ನಾವೆಲ್ಲ. ಏನಾದ್ರು ಬೇರೆ ಆಫೀಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಆಶ್ವಾಸನೆ ಕೊಡೋದಿಷ್ಟೇ. ಇದನ್ನ 93 ಗೆಜೆಟ್ ಆಗೋದ್ರಿಂದ ಮಸರಾ ಗಡ್ಡೂರಲ್ಲಿ ಆಫೀಸ್ ಇದೆ. ನಾನು 2-3 ಮೀಟಿಂಗ್ ಮಾಡಿದ್ದೀನಿ ಅಲ್ಲಿ. ಪಂಚಾಯತಿ ವೈಸ್ ನಾನು ಇಡೀ ತಾಲೂಕು ಸುತ್ತಿದಾಗ ಅಲ್ಲೇ ಮೀಟಿಂಗ್ ಮಾಡಿದ್ದೀನಿ. ಬೇರೆ ಟೈಮಲ್ಲಿ ಮೀಟಿಂಗ್ ಹೋಗಿದ್ದೀನಿ. ಅವ್ರ ಜೊತೆಗೆ ನಾನು ಸಂವಾದ ಮಾಡಿದ್ದೀನಿ, ಕೆಲವು ಚರ್ಚೆ ಮಾಡಿದ್ದೀನಿ. ಆಮೇಲೆ ನಮ್ಮ ಜನಗಳಿಗೆ ಏನೇನು ಅನುಕೂಲ ಬೇಕು ಅನ್ನೋದು ಈಗ ಗೊತ್ತಲ್ಲ, ನಮ್ಮ ಕಾಂಗ್ರೆಸ್ ಇಂದ ಏನೇನು ಕೊಡ್ತಿರೋ ನಿಮಗೆ ಅಂತ ಇದು ಸ್ಕೀಮ್ಸ್, ಗ್ಯಾರಂಟಿ ಸ್ಕೀಮ್ಸ್ ಇದಾವಲ್ಲ, ಅದು ಬಹಳ ಅನುಕೂಲ ಆಗಿದೆ ನಮಗೆ. ಮೊನ್ನೆ ಒಂದೇ ಸರಿ 15 kg ಕೊಟ್ಟರು, ಅಂದ್ರೆ ಬ್ಯಾಲೆನ್ಸ್ ಇತ್ತಲ್ಲ. ಕೆಲವು ಮನೆಗಳಿಗೆ 50, 60, 90 kg ವರೆಗೂ ಹೋಗಿದೆ ಒಂದೇ ಸರಿ ಕೊಟ್ಟಿರೋದ್ರಿಂದ. ಆಮೇಲೆ ಎಲ್ಲ ಫ್ರೀ ಬಸ್ಸು, 200-2,000 ರೂಪಾಯಿ ಹೆಣ್ಮಕ್ಳಿಗೆ. ನಾವು ಕಾಂಗ್ರೆಸ್ ರೂಲಿಂಗ್ ಗೌರ್ಮೆಂಟ್ ಅಲ್ಲಿ ಇರೋದು. ನಾನು ಅಲ್ಲಿ ಇಂಡಿಪೆಂಡೆಂಟ್ ಗೆದ್ರು, ಕಾಂಗ್ರೆಸ್ ಸಪೋರ್ಟೆಡ್ ಕ್ಯಾಂಡಿಡೇಟ್ ಗೆದ್ದಿತ್ತು. ಈಗ ಸರ್ಕಾರ ನಮ್ದು, ಈಗ ನನಗೂ ಅಧಿಕಾರ ಇದೆ ಸರ್ಕಾರದಲ್ಲಿ ಮಾತಾಡಕ್ಕೆ. ಈಗ CM ಅಷ್ಟೇ ಹೋದ್ರೆ ನಾಗೇಶ್ವ ಅಂತಾರೆ, DKನೂ ಅಷ್ಟೇ. ಅವರು ನಮ್ಮ ಗುರುಗಳು, ನಿಮ್ಗೆ ಗೊತ್ತೇ ಇದೆ. ಅವ್ರ ಜೊತೆ ಕೆಲಸ ಮಾಡಿರೋದು ನಾನು. ಅವ್ರ ಮಿನಿಸ್ಟರ್ ನಾನೇ ಅವ್ರ ಜೊತೆಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಅಲ್ಲಿ. ನಾನೇ ಟೆಕ್ನಿಕಲ್ ಅಸಿಸ್ಟೆಂಟ್ ಅವ್ರಿಗೆ, ಅವಾಗ ಡೈರೆಕ್ಟ್ ಟೆಕ್ನಿಕಲ್ ಆಗಿದೆ ನಾನು. ಹಿಂಗೆಲ್ಲ ಇದೆ ನಮ್ದು ಕಾಂಗ್ರೆಸ್ ಅಲ್ಲಿ ಬಾಂಧವ್ಯ. ಆಮೇಲೆ ನಾವು ಅವತ್ತಿಂದಾನು ನಾವು ಕಾಂಗ್ರೆಸ್ ನಂಬ್ಕೊಂಡು ಬಂದವರು. ಇವತ್ತು ಅಷ್ಟೇ ಏನಾದ್ರು ನಂಬಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಷ್ಟೇ, ಇನ್ನು ಯಾವುದು ನಮಗೆ ಮಾಡಲ್ಲ. ಸೊ ಕಾಂಗ್ರೆಸ್ ಪಕ್ಷ ನಮ್ದು ಗೌರ್ಮೆಂಟ್ ರೂಲಿಂಗ್ ಇದ್ದಾಗ ನಮ್ಗೆ ಯಾಕೆ ಅನುಕೂಲ ಆಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದು ನನಗೆ ಬಿಡಿ, ನಾನು ಸರ್ಕಾರದ ಮಟ್ಟಿಗೆ ಹೋರಾಡ್ತೀನಿ. DCಗೆ ಮಾತಾಡ್ತೀನಿ, COಗೆ ಮಾತಾಡ್ತೀನಿ.
ಇಲ್ಲಿ ನಮ್ಮ ಸರ್ವೇಶಿಗೆ ಎಲ್ಲ ಸರ್ವೆ ಮಾಡಿ ಆದ್ಮೇಲೆ ರಿಪೋರ್ಟ್ ಏನ್ ಹಾಕ್ಬೇಕು ಅಂತ ಅವ್ರಿಗೆ ಹೇಳಿ ರಿಪೋರ್ಟ್ ಹಾಕ್ಸೋಣ. ಈಗ ಅವ್ರ ಮೇಲೆ ದೂಷಣೆ ಮಾಡೋಕ್ಕಾಗಲ್ಲ, ಸರ್ವೇಶ್ ಏನಿಲ್ಲ ಇಲ್ಲಿ. ಇದು ಗೆಜೆಟ್ ಅಲ್ಲಿ ಮಾಡಿಫಿಕೇಶನ್ ಆಗೋದ್ರಿಂದ ನಾವು ಗ್ರಾಮಸ್ಥರ ಒಪಿನಿಯನ್ ತಗೊಳ್ಳೋಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ಬೋದು. ಈಗ ಈ ಸಮ್ಮರ್ ಬೇರೆ, ನೀವು ಜಾಸ್ತಿ ದಿವಸ ಕುತ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರೂ ಜನಗಳಿಗೆ ಅನಾರೋಗ್ಯ ಆಗ್ಬೋದು, ಹೆಣ್ಮಕ್ಳಿಗೆ ಕೆಲಸ ಕಾರ್ಯಗಳಿಲ್ಲ ಇರ್ತದೆ. ನೀವು ಲೀಡರ್ಗಳು ಅಷ್ಟೇ, ಪಾಪ ಎಲ್ಲ ಲೀಡರ್ಗಳು ಇದ್ದೀರಾ, ನಮ್ಮ ಜನಾಂಗ ಲೀಡರ್ಗಳೆಲ್ಲ ಇಲ್ಲಿ, ತಾಲೂಕು ಲೀಡರ್ಗಳೆಲ್ಲ ಇಲ್ಲೇ ಇದ್ದೀರಾ. ನಿಮ್ಗೆ ಕಂಡ್ರೆ ನಾನು ಖುಷಿ. ಅದರಲ್ಲೂ ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ನೀವು ಆಡ್ತಿರಲ್ಲ, ಅವಾಗ ನನ್ನ ಕಿವಿಯಲ್ಲಿ ಗುಣಗ್ತಾ ಇರ್ತದೆ ಹಾಡುಗಳು ಅವೆಲ್ಲ. ಅಂತ ಸಂಘ ನಿಮ್ದು, ನಮ್ಮ ದಲಿತ ಸಂಘ. ಬರೀ ಇದೊಂದೇ ಅಲ್ಲ, ರಸಮಂಜರಿ ಕಾರ್ಯಕ್ರಮ ಇರ್ಬೋದು. ಮೊನ್ನೆ ಆವಣಿಯಲ್ಲಿ ನಮ್ಮ ಸತೀಶ್ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ವರ್ಷನೂ ಮಾಡ್ತಾರೆ ಪಾಪ ಅವರು. ಎಲ್ಲರೂ ಸನ್ಮಾನ ಮಾಡೋದು ಅದೊಂದು ವಾಡಿಕೆ ರೂಢಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅಂಥದ್ಕೆಲ್ಲ ಎಂಕರೇಜ್ ಮಾಡ್ಬೇಕು ನಾವು, ಅಂಥದ್ಕೆಲ್ಲ ಎಂಕರೇಜ್ ಮಾಡ್ಬೇಕು ನಾವು. ನೋಡಿ, ಈಗ ನಾನು ಇಷ್ಟು ಹೇಳಿದ್ದೀನಿ. ಈಗ ನಾವು ಇಲ್ಲಿ ಎಲ್ಲರ ಮುಂದೆನೂ ವಾದ ವಿವಾದ ಬೇಡ, ಇದನ್ನ ಕೇಳ್ಕೊಂಡು ಲಾಲ್ಸ್ಕೊಂಡು ಸಪ್ರೇಟಾಗಿ ನೀವು ಲೀಡರ್ಸ್ ಹತ್ರ ಬಂದು ಮಾತಾಡಿ. ನಾಳೆ ನಾನು ಮಧ್ಯಾಹ್ನ ಮೇಲೆ ಮತ್ತೆ ನನಗೆ ಒಂದು ಮೀಟಿಂಗ್ ಇದೆ ಬಿದರಳ್ಳಿಯಲ್ಲಿ, ಸಾಯಂಕಾಲ 4 ಗಂಟೆಗೆ ನಾನು ಅಲ್ಲಿರಬೇಕು. ಇಲ್ಲೊಂದೇನೋ ಒಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ಹೋಗ್ತೀನಿ ನಾನು. ಇದು ಮೇಲಾಂಗಣಿಲಿ ಸಾಯಂಕಾಲ ಹೋಗ್ಬಿಡ್ತೀನಿ. ನೀವು ಯಾವಾಗಲಾದ್ರೂ ಒಂದು ಫೋನಲ್ಲಾದ್ರೂ ಮಾತಾಡಿ, ಸರ್ ನಮಗಿದೆ, ನಾವು ಹಿಂಗೆ ನೀವು ಮಾತ್ರ ನಾವು ಬೆಲೆ ಕೊಡ್ತೀವಿ, ನೀವು ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳೋದು ಸಂತೋಷ. ಇಲ್ಲ ಆಗವ್ರು ಇಲ್ಲ ಕುತ್ಕೊಂತೀನಿ ಅಂತಂದ್ರೆ ಅದಕ್ಕೆ ಬೇರೆ ಸೂತ್ರ ದಾರಿ ನಾನು ಹೇಳ್ತೀನಿ, ಬಗೆಹರಿಸ್ಕೊಳ್ಳೋಣ ಅಂತ ನನ್ನ ಒಂದು ಅಭಿಪ್ರಾಯ. ನೀವೇ ಮಾಡಿದ್ರೆ ಬಿಡ್ಲಿ ಪೂಜೆ ಪಂಚಾಯತ್ ಆಗಿದ್ದರೆ ಆಗ್ಬಿಡೋದು. ಅಷ್ಟೊತ್ತು ಬೇರೆ ಎಲೆಕ್ಷನ್ ಬಂತು, ಸರ್ಕಾರ ಇದು MLA ಬದಲಾವಣೆ ಆದ್ರು. ಆವಾಗ ನಾನಿದ್ದರೆ ಸ್ವಲ್ಪ ಅನುದಾನ ಅದು ಇದು ಏನೋ ಕೊಟ್ಟು ಅಲ್ಲಿ ಮುಂದುವರೆದು ಹೋಗೋದು. ಅನುದಾನ ಸಮಸ್ಯೆನೂ ಇರ್ತದೆ. ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಹೇಳಿ ಅದು ಯಾವತ್ತಿದೆ ಸರ್? ಶುರು ಸದ್ಯಕ್ಕೆ ವಾದ ವಿವಾದ ಬೇಡ, ಹೇಳಿದ್ನಲ್ಲ ಈಗ ಮಾಧ್ಯಮದ ಮುಖಾಂತರ ನಮ್ಮ ಮಾನ್ಯ ಹೇಳಿದ್ದೀನಿ. ಈಗ ಬೇಡ, ಅದು ಸಪರೇಟ್ ಆಗಿ ಬನ್ನಿ ಮಾತಾಡೋದು. ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾವು ಪರ್ಸನಲ್ ಆಗಿ ಎಸ್, ಸರಿನಾ? ಏನಮ್ಮ ಎಲ್ಲ ಕರೆಕ್ಟ್ ಕೇಳಿಸ್ತಾ ಇಲ್ಲ ನಾನು ಮಾತಾಡಿದ್ದು? ಇಷ್ಟಮ್ಮ, ನಾನು ಏನಿದ್ರು ಸತ್ಯ ಮಾತಾಡೋದು, ಯಾವತ್ತೂ ಸುಳ್ಳು ಅಂತ ಹೇಳಿಲ್ಲ. ಅದಕ್ಕೆ ದೇವ್ರು ನಾನು ಚೆನ್ನಾಗಿಟ್ಟಿದ್ದಾನೆ. ಈಗ ನಾನೇನು ಇಲ್ಲಿ MLA ಅಂತ ತಿಳ್ಕೊಬೋದು, ಎಕ್ಸ್ ಮಿನಿಸ್ಟ್ರು, ಕಾಂಗ್ರೆಸ್ ಪಾರ್ಟಿ ನಮ್ದು. ಏನೇ ಕಷ್ಟ ಇದೆ ಈಗಲೂ ಬನ್ನಿ, ಮುದುಗೆರೆ ಪಂಚಾಯತಿಗೆ ನಾನು ಏನ್ ಬೇಕಾದ್ರೆ ಮಾಡಕ್ ಸಿದ್ಧ. ಏನ್ ಹೇಳ್ತೀರಾ? ಇನ್ನೂ ಒಂದಿದೆ.